ನಿಮ್ಮ ಮೊದಲನೇ ಪ್ರಶ್ನೆ. ಆಮ್ಲಜನಕವನ್ನು ಮೊದಲ ಬಾರಿಗೆ ಗುರುತಿಸಿದ ವೈಜ್ಞಾನಿಕನು ಯಾರು? ಆಪ್ಷನ್ ಎ ಜೋಸೆಫ್ ಪ್ರಿಸ್ಲಿ. ಆಪ್ಷನ್ ಬಿ ಮಾರ್ಕಾನಿ. ಆಪ್ಷನ್ ಸಿ ಮಾರ್ಗರೆಟ್ ಹ್ಯಾಮಿಲ್ಟನ್. ಆಪ್ಷನ್ ಡಿ ಆಲ್ಬರ್ಟ್ ಔರ್. ಉತ್ತರ ಆಪ್ಷನ್ ಎ ಜೋಸೆಫ್ ಪ್ರಿಸ್ಲಿ. ನಿಮ್ಮ ಎರಡನೇ ಪ್ರಶ್ನೆ. ಭಾರತದ ಪ್ರಮುಖ ಅರಣ್ಯ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಆಪ್ಷನ್ ಎ ಬೆಂಗಳೂರು. ಆಪ್ಷನ್ ಬಿ ಡೆಹ್ರಾಡೂನ್. ಆಪ್ಷನ್ ಸಿ ಚೆನ್ನೈ. ಆಪ್ಷನ್ ಡಿ ಭೋಪಾಲ್. ಉತ್ತರ ಆಪ್ಷನ್ ಬಿ ಡೆಹ್ರಾಡೂನ್. ನಿಮ್ಮ ಮೂರನೇ ಪ್ರಶ್ನೆ. ಹಂಪಿಯಲ್ಲಿರುವ ಪ್ರಸಿದ್ಧ ದೇವಾಲಯ ಯಾವುದು? ಆಪ್ಷನ್ ಎ ಬೃಹದೀಶ್ವರ ದೇವಾಲಯ. ಆಪ್ಷನ್ ಬಿ ಮೀನಾಕ್ಷಿ ದೇವಾಲಯ. ಆಪ್ಷನ್ ಸಿ ವಿರೂಪಾಕ್ಷ ದೇವಾಲಯ. ಆಪ್ಷನ್ ಡಿ ಗೋಕರ್ಣ ಸೂರ್ಯ ದೇವಾಲಯ. ಉತ್ತರ ಆಪ್ಷನ್ ಸಿ ವಿರೂಪಾಕ್ಷ ದೇವಾಲಯ. ನಿಮ್ಮ ನಾಲ್ಕನೇ ಪ್ರಶ್ನೆ. ಜೀವಾಣು ತತ್ವವನ್ನು ಯಾರು ಪರಿಚಯಿಸಿದರು? ಆಪ್ಷನ್ ಎ ಆಲ್ಬರ್ಟ್ ಐನ್ಸ್ಟೀನ್. ಆಪ್ಷನ್ ಬಿ ಈಸಾಕ್ ನ್ಯೂಟನ್. ಆಪ್ಷನ್ ಸಿ ಚಾರ್ಲ್ಸ್ ಡಾರ್ವಿನ್. ಆಪ್ಷನ್ ಡಿ ಲೂಯಿಸ್ ಪಾಸ್ಚರ್. ಉತ್ತರ ಆಪ್ಷನ್ ಡಿ ಲೂಯಿಸ್ ಪಾಸ್ಚರ್. ನಿಮ್ಮ ಐದನೇ ಪ್ರಶ್ನೆ. ಭಾರತದ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ. ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆಪ್ಷನ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಆಪ್ಷನ್ ಡಿ ಪಂಡಿತ್ ನೆಹರು. ಉತ್ತರ ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಿಮ್ಮ ಆರನೇ ಪ್ರಶ್ನೆ. ಭಾರತದ ನಾನಾ ಪಟೋಲೆ ಯಾವ ರಾಜ್ಯದ ಶಾಸಕನಾಗಿದ್ದಾರೆ? ಆಪ್ಷನ್ ಎ ಮಹಾರಾಷ್ಟ್ರ. ಆಪ್ಷನ್ ಬಿ ಗುಜರಾತ್. ಆಪ್ಷನ್ ಸಿ ಕರ್ನಾಟಕ. ಆಪ್ಷನ್ ಡಿ ಪಂಜಾಬ್. ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ. ನಿಮ್ಮ ಏಳನೇ ಪ್ರಶ್ನೆ. ಭಾರತದ ಮೊಟ್ಟಮೊದಲ ಹತ್ತಿರದ ಗ್ರಂಥಾಲಯ ಯಾವುದು? ಆಪ್ಷನ್ ಎ ಸಿಲಿಕಾನ್ ಲೈಬ್ರರಿ ಬೆಂಗಳೂರು. ಆಪ್ಷನ್ ಬಿ ಅಣ್ಣಾ ಸೆಂಟ್ರಲ್ ಲೈಬ್ರರಿ ಚೆನ್ನೈ. ಆಪ್ಷನ್ ಸಿ ನ್ಯಾಷನಲ್ ಲೈಬ್ರರಿ ಕೋಲ್ಕತ್ತಾ. ಆಪ್ಷನ್ ಡಿ ಡೆಲ್ಲಿ ಪಬ್ಲಿಕ್ ಲೈಬ್ರರಿ. ಉತ್ತರ ಆಪ್ಷನ್ ಸಿ ನ್ಯಾಷನಲ್ ಲೈಬ್ರರಿ ಕೋಲ್ಕತ್ತಾ. ನಿಮ್ಮ ಎಂಟನೇ ಪ್ರಶ್ನೆ. ದಕ್ಷಿಣ ಭಾರತದ ಗೇಟ್ವೇ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಎ ಹೈದರಾಬಾದ್. ಆಪ್ಷನ್ ಬಿ ಬೆಂಗಳೂರು. ಆಪ್ಷನ್ ಸಿ ಕೊಚ್ಚಿ. ಆಪ್ಷನ್ ಡಿ ಚೆನ್ನೈ. ಉತ್ತರ ಆಪ್ಷನ್ ಡಿ ಚೆನ್ನೈ. ನಿಮ್ಮ ಒಂಬತ್ತನೇ ಪ್ರಶ್ನೆ. ಭಾರತದ ಪ್ರಸ್ತುತ 2025ರಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಆಪ್ಷನ್ ಎ ಸುಶೀಲ್ ಚಂದ್ರ. ಆಪ್ಷನ್ ಬಿ ರಾಜೀವ್ ಕುಮಾರ್. ಆಪ್ಷನ್ ಸಿ ಅರವಿಂದ್ ಪಾಂಡೆ. ಆಪ್ಷನ್ ಡಿ ಅಜಯ್ ಭೂಷಣ್ ಪಾಂಡೆ. ಉತ್ತರ ಆಪ್ಷನ್ ಬಿ ರಾಜೀವ್ ಕುಮಾರ್. ನಿಮ್ಮ ಹತ್ತನೇ ಪ್ರಶ್ನೆ. ಜಲಸಂಧಿ ಎಂಬುದು ಯಾವ ಎರಡು ದೇಶಗಳ ನಡುವೆ ಉಂಟಾಗಿದೆ? ಆಪ್ಷನ್ ಎ ಭಾರತ ಮತ್ತು ಚೀನಾ. ಆಪ್ಷನ್ ಬಿ ಭಾರತ ಮತ್ತು ನೇಪಾಳ. ಆಪ್ಷನ್ ಸಿ ಭಾರತ ಮತ್ತು ಪಾಕಿಸ್ತಾನ. ಆಪ್ಷನ್ ಡಿ ಭಾರತ ಮತ್ತು ಬಾಂಗ್ಲಾದೇಶ. ಉತ್ತರ ಆಪ್ಷನ್ ಸಿ ಭಾರತ ಮತ್ತು ಪಾಕಿಸ್ತಾನ.